ನನ್ನ ಕ್ಲಾಸಲ್ಲಿ ಕೇಳಿದ್ದೆ, ನಿಮ್ಮ ಪಕ್ಕದ ಮನೆಯಲ್ಲಿ ಒಬ್ಬಳು ಅಕ್ಕಮಹಾದೇವಿ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಹೆಂಗೆ ರಿಯಾಕ್ಟ್ ಮಾಡ್ತೀರಾ ನೀವು? ತುಂಬ ಜನ ಹುಡುಗಿಯರು ಮತ್ತೆ ಅವರು ಹೇಳಿದ್ರು, ಮೇಡಮ್ ನಮ್ಗೆ ಅವಳು ಹುಚ್ಚಿ ಅಂತ ಅನ್ನಿಸ್ತಾಳೆ. ಅವಳ ಇರುವಿಕೆ ಇಷ್ಟೆಲ್ಲ ಮಾತಾಡುವ ಇದರಲ್ಲಿ ಅರ್ಧ ಗಂಟೆಗೊಂದು ಅತ್ಯಾಚಾರ ಯಾಕಾಗುತ್ತೆ? ಮತ್ತೆ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ಸೊ ಅಕ್ಕನ ಚನ್ನಮಲ್ಲಿಕಾರ್ಜುನನ ಜೊತೆಗಿನ ಸಂಬಂಧ ಇದೆಯಲ್ಲ, ಅಂತಿಮವಾಗಿ ಅದಿದೆ. ನನ್ನ ಬದುಕಿಗೆ ನಾನು ಜವಾಬ್ದಾರಳು ಅನ್ನುವ ಒಂದು ಸ್ಪಷ್ಟತೆ ಇದೆಯಲ್ವ, ಇದು ಅಕ್ಕನಿಂದ ನಾವು ಕಲಿಬೇಕಾಗಿರೋದು ಅಂತ ಅನಿಸುತ್ತೆ. ಅಪ್ಪ ಅಮ್ಮ ಏನು ಅನ್ಕೋತಾರೆ ಅಲ್ವಾ, ಲೋಕ ಏನನ್ನತ್ತೆ, ಅದೆಲ್ಲವನ್ನು ಆ ಕಡೆಗೆ ಇಟ್ಟುಬಿಟ್ಟು ಅವಳು ನನ್ನ ಜೀವನದ ಸಾರ್ಥಕತೆಯ ದಾರಿ ಇದು ನಾನು ತಿಳ್ಕೊಂಡಿದ್ದೀನಿ, ನಾನು ಈ ದಾರಿನಲ್ಲಿ ಹೋಗ್ತೀನಿ. ಅಕ್ಕನನ್ನು ವಚನಕಾರರು ಮತ್ತು ಶರಣ ಸಂಪ್ರದಾಯವಾದಿಗಳು ಆದರ್ಶ ಮಹಿಳೆಯನ್ನಾಗಿ ನೋಡಲಿಕ್ಕೆ ಬಯಸ್ತಾರೆ. ಸೈಕಾಲಜಿಕಲಿ ಹೆಣ್ಣು ತನ್ನ ನೋವನ್ನು ಅಕ್ಕನ ಜೊತೆಗೆ ಸಮೀಕರಿಸಿಕೊಂಡು ನಮಗೆ ಈಕೆ ಪುರುಷನಿಲ್ಲದೆ ಬದುಕಬಹುದು, ಅಥವಾ ಕಲ್ಪನಾ ಲೋಕದ ಪುರುಷನನ್ನೂ ಇಟ್ಟುಕೊಂಡು ಬದುಕಬಹುದು, ನನ್ನ ಭಾವನೆಗಳಿಗೆ ಕಾವ್ಯ ಸ್ವರೂಪವನ್ನು ತರಬಹುದು ಅಂತ ಇಂಟರ್ಪ್ರಿಟ್ ಮಾಡೋದನ್ನು ಸಮಾಜ ಡೈಜೆಸ್ಟ್ ಮಾಡ್ಕೋಬೇಕಾದ್ರೆ ಯಾವ ಮಾರ್ಗ ಸೃಷ್ಟಿಯಾಗಬೇಕು? ಅದು ಇದೇ ಮಾರ್ಗ, ಅಂದರೆ ಆತ್ಮಬಲದ ಮಾರ್ಗವೇ ಸೃಷ್ಟಿಯಾಗಬೇಕು. ನಾನೊಂದು ಸಲ ನನ್ನ ಕ್ಲಾಸಲ್ಲಿ ಕೇಳಿದ್ದೆ, ನಿಮ್ಮ ಪಕ್ಕದ ಮನೆಯಲ್ಲಿ ಒಬ್ಬಳು ಅಕ್ಕಮಹಾದೇವಿ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಹೆಂಗೆ ರಿಯಾಕ್ಟ್ ಮಾಡ್ತೀರಾ ನೀವು? ತುಂಬ ಜನ ಹುಡುಗಿಯರು ಮತ್ತೆ ಅವರು ಹೇಳಿದ್ರು, ಮೇಡಮ್ ನಮ್ಗೆ ಅವಳು ಹುಚ್ಚಿ ಅಂತ ಅನ್ನಿಸ್ತಾಳೆ. ಅವಳ ಇರುವಿಕೆ ಅಲ್ವಾ, ಅಂದರೆ ನಮಗೆ ಅಕ್ಕನನ್ನು ಓದೋಕ್ಕೆ ಬಹಳ ಖುಷಿ, ನಮ್ಮ ಮನೆಯಲ್ಲಿ ಬೇಡ, ಅವಳು ಅವಳು ಬೇಡ ಅಂತ ನಾವು ಅಂದ್ಕೊಳ್ಳೋದಿದೆಯಲ್ವಾ, ಅಲ್ಲಿಂದ ನಾವು ಅನ್ವಾಂಟೆಡ್ ಮಾರ್ಗ ಅಲ್ಲ ಅದು ನಮಗೇನು ಅನಿಸುತ್ತೆ ಅಂತಂದರೆ, ನಮಗೆ ವಾಸ್ತವದ ನೆಲೆಯಲ್ಲಿ ಅದು 100 ತೊಂದರೆಗಳನ್ನು ತಂದುಕೊಟ್ಬಿಡುತ್ತೆ ಅಲ್ವಾ. ಅಂದರೆ ಈಗಲೂ ನಮಗಿರುವ ಒಂದು ಸೋಷಿಯಲ್ ಐಡೆಂಟಿಟಿ ಇದೆಯಲ್ಲ, ಆ ಸೋಷಿಯಲ್ ಐಡೆಂಟಿಟಿಯಿಂದ ಹೊರಗೆ ಬರೋದು ನಮಗೆ ಕಷ್ಟ. ಯಾಕೆಂದರೆ ಆ ಸೋಷಿಯಲ್ ಐಡೆಂಟಿಟಿ ನಾವು ತಿಳ್ಕೊಂಡಿದ್ದೀವಿ ನಮಗೊಂದು ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅದು ಸುಳ್ಳು ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಇಷ್ಟೆಲ್ಲ ಮಾತಾಡುವ ಇದರಲ್ಲಿ ಅರ್ಧ ಗಂಟೆಗೊಂದು ಅತ್ಯಾಚಾರ ಯಾಕಾಗುತ್ತೆ ಮತ್ತೆ ಅಲ್ವಾ. ಅದರಿಂದ ಈಗ ಹೆಂಗೆ ನಡೀತಿರ್ಬೇಕಾದ್ರೆ ಅವತ್ತಿನ ಕಾಲಸ್ಥಿತಿಯಲ್ಲಿ ಏನೇನಾಗಿದ್ದಿರಬಹುದು ಅಲ್ವಾ. ಆದ್ದರಿಂದ ಆ ಸುರಕ್ಷಿತ ವಲಯ ಅನ್ನುವ ಭ್ರಮೆಗಳಿಂದ ನಾವು ಹೊರಗೆ ಬರೋದಿದೆಯಲ್ಲ, ಅದು ನಾವು ಅಕ್ಕನಿಗೆ ತೋರಿಸಬಹುದಾದ ಗೌರವ ಅಂತ ಅನಿಸುತ್ತೆ, ಮತ್ತು ಅಕ್ಕನನ್ನು ಒಳಗೊಳ್ಳುವ ಒಂದು ಮಾರ್ಗ ಅದು ಅಂತ ಅನಿಸುತ್ತೆ ನನಗೆ. ಲಿಂಗಾಂಗ ಸಾಮರಸ್ಯ ಮತ್ತು ಧ್ಯಾನಸ್ಥ ಸ್ಥಿತಿಯ ಆಧಾರದ ಮೇಲೆ ಅಕ್ಕ ತುಂಬ ನಿರ್ಲಿಪ್ತವಾಗಿ ನಮಗೆ ಸಾಧ್ಯ ಆಗದೆ ಇರೋ ರೀತಿಯಲ್ಲಿ ಬದುಕಿರ್ಬೋದು ಅಂತ ತಗೊಳ್ಳೋಣ, ಅಥವಾ ನಾವು ಬದುಕಂಗೆ ಸಹಜವಾಗಿ ಬದುಕಿದ್ಲ ಅಕ್ಕ ಅಂತ ತಗೊಳ್ಳೋಣ? ಅವಳ ಕೊನೆಗಾಲದ ಒಂದು ವಚನ ಇರಬೇಕದು, ನೀನೆನ್ನೆ ನಾನೆನ್ನೆ ನೀನೆನ್ನೆ ಸಂಗವೆನ್ನೆ ಸಮರಸವೆನ್ನೆ ಆಯಿತೆನ್ನೆ ಆಗದೆನ್ನೆ. ಈ ವಚನ ಬಹುಶಃ ಅವಳ ಕೊನೆಗಾಲದ ವಚನ ಅಂತ ನನಗೆ ಯಾಕೆ ಅನ್ನಿಸ್ತಿದೆ ಅಂತಂದರೆ, ಅವಳು ಚನ್ನಮಲ್ಲಿಕಾರ್ಜುನನನ್ನು ತನ್ನ ಒಳಗೆ ಹಂಗೆ ತಂದ್ಕೊಂಬಿಟ್ಟಿದ್ಲು ಅಲ್ವಾ. ಒಂದು ನಿಜವಾದ ಸಂಬಂಧದಲ್ಲಿ ಅದು ಸಾಧ್ಯ ಆಗುತ್ತೆ, ಯಾವುದನ್ನು ನಾವು ಅರ್ಧನಾರೀಶ್ವರ ಪರಿಕಲ್ಪನೆಯಲ್ಲಿ ಕರಿತೀವೋ ಅಂಥದ್ದೊಂದು ಮಾನಸಿಕವಾದ ಸ್ಥಿತಿಯನ್ನು, ಆ ಎತ್ತರವನ್ನು ಬಹುಶಃ ಅವಳು ಸಿದ್ಧಿಸ್ಕೊಂಡಿದ್ದಿರಬೇಕು ಅಂತ ಕಾಣುತ್ತೆ. ಅದರಿಂದ ಅದನ್ನು ನಿರ್ಲಿಪ್ತತೆ ಅಂತ ಕರೆಯಲ್ಲ, ನಾನು ಅದನ್ನು ಒಂದು ಅಪೂರ್ವ ಸಾಂಗತ್ಯ ಅಂತ ಕರಿತೀನಿ. ಒಂದು ಅವಿನಾಭಾವದಲ್ಲಿ ಚನ್ನಮಲ್ಲಿಕಾರ್ಜುನನ ಅವಳು ಹೆಂಗೆ ಒಳಗೊಂಡಿದ್ದಾಳೆ ಅಂತಂದರೆ, ಅವಳಿಂದ ಹೊರಗಿಲ್ಲ, ಒಳಗೇ ಇದ್ದಾನೆ ಅವನು ಅಲ್ವಾ. ಅಂಥ ಸ್ಥಿತಿ ತಲುಪೋದು ಗಂಡು ಹೆಣ್ಣಿನ ಸಂಬಂಧ ಪಡೆಯಬಹುದಾದ ಒಂದು ಸಿದ್ಧಿಯ ನೆಲೆ. ಚನ್ನಮಲ್ಲಿಕಾರ್ಜುನ ಫ್ರೆಂಡ್ಲಿ ಅಂದರೆ ಒಬ್ಬ ಸಖ, ಗಂಡ ಅಲ್ಲ ಸಖ ಇದ್ರೆ ಚನ್ನಮಲ್ಲಿಕಾರ್ಜುನ ಹಾಗಿರ್ಬೇಕು. ನೋ, ಗಂಡ ಇದ್ರೂ ಚನ್ನಮಲ್ಲಿಕಾರ್ಜುನನ ಸಖ ಅಂದರೆ ಅವನಲ್ಲಿ ಇದ್ದ ಸಖನ ಗುಣಗಳಿದ್ರೆ ಅವನ ಗಂಡ ಅಂತ ಕರಿಬಹುದು. ನೀವು ಒಂದನ್ನು ಲೋಕದ ಗಂಡ ಅಂದರೆ ಯಾರಿಲ್ಲಿ? ಲೋಕದ ಗಂಡ ಅಂದರೆ ಟಿಪಿಕಲ್ ಗಂಡಸರು, ಯಾರಿಗೆ ಹೆಂಡತಿಯನ್ನು ಸಖಿಯಾಗಿ ನೋಡೋಕ್ಕಾಗಲ್ವೋ ಅಂಥವ್ರು. ಇವಾಗ ನೋಡಿ, ಆಂಡಾಳ್, ಲಲ್ಲೇಶ್ವರಿ, ಮೀರಾ, ಅಕ್ಕ, ಜಹೀನಾಬಾಯಿ, ಬಹೀನಾಬಾಯಿ, ನೀವು ಕಾರಿಕಾಲಮ್ಮೆ, ಯಾರನ್ನು ಬೇಕಾದರೂ ನೋಡಿ, ಅವರು ಎಲ್ಲರೂ ಕಲ್ಪಿಸ್ಕೊಂಡಿದ್ದು ಒಬ್ಬ ಸಖನನ್ನು.
ಆ ಸಖ ಎಂಥವನಂದರೆ ಹೆಣ್ಣನ್ನು ಒಬ್ಬ ವ್ಯಕ್ತಿಯಾಗಿ ಗ್ರಹಿಸಬಲ್ಲವನು, ಒಂದು ವ್ಯಕ್ತಿತ್ವವಾಗಿ ಅವಳಿಗೆ ಗೌರವ ಕೊಡಬಲ್ಲವನು, ಒಂದು ಸಖ್ಯ ಕೊಡಬಹುದಾದ ಎಲ್ಲ ಪ್ರೀತಿಯನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ಎಲ್ಲವನ್ನೂ ಕೊಡಬಲ್ಲಂಥವನು. ಬರೀ ಗಂಡು ಹೆಣ್ಣಿನ ಸಂಬಂಧ ಈ ಗಂಡಾಳಿಕೆಯಲ್ಲಿ ಗಂಡು ಪಡೆಯೋದಕ್ಕೆ ಮಾತ್ರ ಅಂತ, ಹೆಣ್ಣು ಕೊಡೋದಕ್ಕೆ ಮಾತ್ರ ಅಂತ. ಆದರೆ ಸಖ್ಯ ನನಗೆ ಏನೇನು ಹೇಳುತ್ತೆ, ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ಸೊ ಅಕ್ಕನ ಮಲ್ಲಿಕಾರ್ಜುನನ ಜೊತೆಗಿನ ಸಂಬಂಧ ಇದೆಯಲ್ಲ, ಅಂತಿಮವಾಗಿ ಅದಿದು, ಕೊಡುವುದೇನು ಕೊಂಬುದೇನು. ನನಗೆ ತುಂಬ ಯಾವಾಗಲೂ ಆಸೆ ಆಗೋದೇನೆಂದರೆ, ಅಕ್ಕ ತಾನು ಬದಲಾಗೋದ್ರ ಜೊತೆಗೆ ಆ ಗಂಡನ್ನು ಬದಲಾಯಿಸೋದಕ್ಕೆ ಬೇಕಾಗಿರುವ ಎಷ್ಟು ದಾರಿಗಳನ್ನು ತೆಗೆದಿದ್ದಾಳಲ್ಲ. ಕ್ರಿಯೇಟೆಡ್ ಐಡಿಯಲ್ ಮ್ಯಾನ್ ಆ್ಯಸ್ ಪರ್ ಹರ್ ವಿಶ್. ಆಕೆಯ ಆಶಯದಂತೆ ಆದರ್ಶ ಪುರುಷ ಹಿಂಗಿರಲಿ ಅಂತ ಒಂದು ಸಿದ್ಧ ಮಾದರಿಯನ್ನು ಅಕ್ಕ ಗಂಡಸರಿಗೆ ಕೊಟ್ಟು ಹೋಗಿರ್ಬೋದು. ನನಗನ್ಸುತ್ತೆ ಗಂಡು ನಡಿಬೇಕಾದ ಅರಿವಿನ ದಾರಿಯನ್ನು ಅಕ್ಕ ಕಟ್ಕೊಟ್ಲು ಅಲ್ಲಿ ಅಂತ. ಅದಕ್ಕೆ ಅಕ್ಕನ ಒಂದು ವಚನ ಎಲ್ಲರ ವಚನಗಿಂತಲೂ ಶ್ರೇಷ್ಠ ಅಂತ ಆ ಸಮಕಾಲೀನ ಶರಣರೇ ಒಪ್ಪೋದು ಅದೇ ಕಾರಣಕ್ಕಿರ್ಬೋದು. ಖಂಡಿತ ಹೌದು. ಈಗ ಅಕ್ಕನನ್ನು ಕನ್ಸರ್ವೇಟಿವ್ ಮನಸ್ಥಿತಿಯವರು ಒಂಥರ ಚಿತ್ರಿಸಿದರೆ, ವೀಣಾ ಬನ್ನಂಜಿಯವರು ಇನ್ನೊಂದು ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ತಾರೆ. ಅಂದರೆ ಸೈಕಾಲಜಿಕಲ್ ಆಸ್ಪೆಕ್ಟು, ಸೋಷಿಯಲ್ ಆಸ್ಪೆಕ್ಟ್ನಲ್ಲಿ ಯಾವ ಮಾರ್ಗವನ್ನು ನಾವು ಒಪ್ಕೋಬೇಕು ಅಥವಾ ಈ ಥರದ ಯುವತಿಯರು ಒಪ್ಕೋಬೇಕು? ನನಗೆ ವೀಣಾ ಬನ್ನಂಜಿಯವರ ಪ್ರಯತ್ನ ಮೇಲ್ತೋರಿಕೆಯದ್ದು ಅಂತ ಅನಿಸುತ್ತೆ. ಅಂದರೆ ಒಳಗಿನಿಂದ ಅಕ್ಕನನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆಲಿ ಅನುಸಂಧಾನ ನಡೆಸಿದ ಒಂದು ಕೃತಿ ಅಂತ. ನಮ್ಮ ನೆಲೆಯೊಳಗೆ ಅಕ್ಕನನ್ನು ನೋಡ್ತಾ, ಅವ್ರ ನೆಲೆಯೊಳಗೆ ಅಕ್ಕನ ನೋಡ್ತಾ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಅದು ಒಳಗಿನಿಂದ ಅಕ್ಕನನ್ನು ಸಾಕ್ಷಾತ್ಕರಿಸ್ಕೊಳ್ಳುವ ಒಂದು ಪ್ರಯತ್ನ ಅಂತ ನನಗನ್ಸಿಲ್ಲ ಅದು. ನಮಗೆ ಇನ್ನು ಅದಕ್ಕೆ ಕಂಪೇರ್ ಮಾಡಿದ್ರೆ ಸುಮಿತ್ರಾಬಾಯಿ ಅವರ ಅಕ್ಕ ಮಹಾದೇವಿಯ ಅದ್ವೈತ ಇದೆಯಲ್ವಾ, ಅದು ತುಂಬ ಒಳ್ಳೆಯ ಒಂದು ಪ್ರಯತ್ನ ಅಂತ ನನಗನ್ಸುತ್ತೆ. ಈ ಅನುಪಮ ಅವರು ಅಕ್ಕನ ಕಾದಂಬರಿಯಲ್ಲಿ ಅಕ್ಕನ ಐತಿಹಾಸಿಕ ಸಂಗತಿಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದರು. ನಿಜವಾದ ಅಕ್ಕನನ್ನು ನಮಗೆ ಹುಡುಕಿ ಕೊಟ್ಟರೋ ಇಲ್ವೋ ಅನ್ನೋಂಥ ಒಂದು ಅನುಮಾನ ಕೂಡ ಬರ್ತದೆ. ಡಾಕ್ಟರ್ HS ಅನುಪಮ ಅವರ ಕಾದಂಬರಿಯಲ್ಲೂ ಕೂಡ ನಾವು ಅಕ್ಕನನ್ನು ಐತಿಹಾಸಿಕವಾಗಿ ನೋಡಬೇಕು, ಕಾವ್ಯಾತ್ಮಕವಾಗಿ ನೋಡಬೇಕು, ವ್ಯಕ್ತಿತ್ವದಿಂದ ನೋಡಬೇಕು. ನಾನು ವ್ಯಕ್ತಿಗತವಾಗಿ ಅವಳನ್ನು ಕಾಲಾತೀತ ಅಂತ ನೋಡ್ತೀನಿ. ಕಾಲಾತೀತ ಅವಳು, ಏಕೆಂದರೆ ಎಲ್ಲ ಕಾಲದ ಹೆಣ್ಣು ಮಕ್ಕಳ ಕನಸು ವಿಚಾರ, ಬರೀ ಕನಸು ಅಂತ ನಾನು ಹೇಳಲ್ಲ, ಓಕೆ, ಕನಸು ವಿಚಾರ, ಅವಳ ಬೌದ್ಧಿಕತೆ, ಭಾವುಕತೆ ಅಲ್ವಾ, ಮತ್ತು ನಿಡುಗಾಲದಿಂದ ಅವಳು ಒಳಗೆ ಇದ್ದಂಥದ್ದು ಅಕ್ಕ ಅನ್ನುವ ಹೆಸರಿನಲ್ಲಿ ಸ್ಫೋಟ ಆಗಿದೆ ಅಂತ ನನಗನ್ಸುತ್ತೆ ಅಲ್ವಾ. ಅಂದರೆ ಎಲ್ಲ ಕಾಲದ ಹೆಣ್ಮಕ್ಕಳ ಪ್ರತಿನಿಧಿ ಯಾಕೆ ಅಕ್ಕ ಅಂತಂದರೆ, ನಾವು ಒಳಗೇ ಇಟ್ಕೊಂಡಿದ್ವಲ್ಲ, ಅದು ಅಕ್ಕ ಮಹಾದೇವಿ ಎನ್ನುವ ಹೆಸರಿನಲ್ಲಿ ಸ್ಫೋಟಗೊಂಡ್ಬಿಟ್ಟಿದೆ ಆ ವ್ಯಕ್ತಿತ್ವದಲ್ಲಿ ನನಗನ್ಸುತ್ತೆ. ಸೊ ಅಕ್ಕನಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ನಾನು ಹೇಳೋದು. ನಾವೆಲ್ಲರೂ ಇದ್ದೀವಿ ಅಂದರೆ ಯಾವುದು ನಮ್ಮಲ್ಲಿ ಒಂದು ಸ್ವಗತವಾಗಿತ್ತೋ, ಯಾವುದು ನಮ್ಮಲ್ಲಿ ಅಸ್ಪಷ್ಟವಾಗಿತ್ತೋ, ಯಾವ ಕನಸಿನ ಕಾಣಕ್ಕೆ ನಮಗೆ ಭಯ ಆಗ್ತಾಯಿತ್ತೋ, ಅದೆಲ್ಲದ್ರ ಬಗ್ಗೆಗೂ ಒಂದು ಸ್ಪಷ್ಟತೆಯನ್ನು, ಒಂದು ಸಾಕ್ಷಾತ್ಕಾರ ಅನ್ನುವ ಹಾಗೆ, ಒಂದು ಸಾಕಾರ ರೂಪ ಅನ್ನುವ ಹಾಗೆ ಅಕ್ಕ ಕಂಡ ಹಾಗೆ. ಪರ್ಫೆಕ್ಷನ್ ಆಫ್ ವುಮೆನ್ ಕ್ಯಾರೆಕ್ಟರ್, ಪರಿಪೂರ್ಣ ಮಹಿಳೆ ಹೆಂಗಿರ್ಬೋದು ಅನ್ನೋ ಮ್ಯಾನಿಫೆಸ್ಟೇಷನ್ ಅಂತ ನಾವು ಕರಿಬೋದು. ಇವಾಗ ನೀವು ಹೇಳ್ತಾ ಇದ್ರಿ ಆತ್ಮಸ್ಥೈರ್ಯ ತುಂಬ ಇಂಪಾರ್ಟೆಂಟ್, ಅಕ್ಕನ ಹತ್ರ ತುಂಬ ಇತ್ತು ಅದು. ಈಗಿನ ಹೆಣ್ಮಕ್ಳಿಗೆ, ಈಗಿನ ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳಿಗೆ ಅದನ್ನು ಬೆಳೆಸ್ಕೋಬೇಕು ಅಂದರೆ ಏನು ಮಾಡಬೇಕು ನಾವು? ಅಷ್ಟೊಂದು ಧೈರ್ಯ, ನಾವು ಅನಿಸೋದನ್ನು ಹೇಳೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಈಗ ಗಂಡು ಹೆಣ್ಣು ಅಂತ ನೋಡಿದಾಗ ಹೆಣ್ಣಿಗೆ ಜವಾಬ್ದಾರಿಗಳು ಜಾಸ್ತಿ. ಹೆಣ್ಣನ್ನು ನಿಸ್ವಾರ್ಥಿ ಅಂತಾರೆ. ಅಕಸ್ಮಾತ್ ಅಕ್ಕನ ಥರ ನಾವು ಮಾತಾಡೋಕ್ಕೆ ಶುರು ಮಾಡಿದ್ರೆ, ಅಕ್ಕನ ಥರ ನಾವು ಹೊರಗಡೆ ಹೋಗೋಕ್ಕೆ ಶುರು ಮಾಡಿದ್ರೆ ಎಲ್ಲ ಏನು ಹೇಳ್ತಾರೆ, ಹೆಣ್ಣು ಅನ್ನೋದೇ ನಿಸ್ವಾರ್ಥಿ, ನೀವು ಮೊದಲು ಸಂಸಾರ ನೋಡ್ಕೊಳ್ಳಿ, ಅದನ್ನು ಮಾಡಿ ಎಲ್ಲ ಹೇಳೋವಾಗ ನಾವು ಸ್ವಾರ್ಥಿ ಅನಿಸ್ಕೊಂಡ್ಬಿಡಲ್ವಾ ಅನಿಸುತ್ತೆ. ಆ ಥರ ಇದ್ದಾಗ ಏನು ಮಾಡಿ, ನಿಮಗೇನು ಅನಿಸುತ್ತೆ? ನಿಮಗೂ ಅದು ಸ್ವಾರ್ಥ ಅಂತ ಅನಿಸುತ್ತೆ? ನಮಗೆ ಸ್ವಾರ್ಥ ಅನಿಸಲ್ಲ ಅಷ್ಟೇ. ಅಕ್ಕಮಹಾದೇವಿ ನಮ್ಗೆ ಹೇಳ್ಕೊಟ್ಟಿದ್ದೇನನ್ನ ಅಂದರೆ, ನಿನ್ನ ಬುದ್ಧಿ, ನಿನ್ನ ಭಾವ, ನಿನ್ನ ಆತ್ಮ ಯಾವುದನ್ನು ಎಂಡಾರ್ಸ್ ಮಾಡುತ್ತೋ, ಯಾವುದನ್ನು ಅಪ್ರೂವ್ ಮಾಡುತ್ತೋ ಅದ್ರ ಬಗ್ಗೆ ನೀನು ಇನ್ನೊಂದು ಶಂಕೆಯನ್ನು ಇಟ್ಕೊಳ್ಳದೆ ನಿಸ್ಸಂಕೋಚವಾಗಿ ನಿಶಂಕೆಯಿಂದ ನೀನು ಮುಂದಕ್ಕೆ ಹೋಗು ಅಂತ. ನಾವು ಈ ಕಾಲದ ಹೆಣ್ಮಕ್ಳು ಮೊದಲು ನಮ್ಮ ಜೊತೇಲಿ ನಾವು ಮಾತಾಡೋದನ್ನು ಕಲ್ತ್ಕೋಬೇಕು ಅನ್ಸುತ್ತೆ ನನಗೆ. ನಾವು ನಮ್ಮ ಜೊತೇಲಿ ಮಾತಾಡ್ಕೊಳ್ಳೋಕ್ಕೆ ಭಯ, ಯಾಕೆಂದರೆ ನಮ್ಮ ಜೊತೇಲಿ ಒಳಗೆ ನಾವು ಮಾತಾಡ್ಕೊಳ್ಳೋಕೆ ಹೊರಟಾಗ ಸತ್ಯ ಏನು ನಮಗೆ ಗೊತ್ತಾಗ್ತಿರುತ್ತಲ್ವಾ ಅಲ್ವಾ. ನಾನು ಹೇಳ್ತಿರೋದು ಸರಿ ಅಲ್ವಾ, ನಾನು ಹೇಳ್ತಿರೋದು ತಪ್ಪಾ, ನಾನು ಇಲ್ಲಿ ಸ್ವಾರ್ಥಿಯಾಗಿದ್ದೀನಾ, ಇದು ನಂದು ದುರಾಸೆನಾ, ಅರೆ ನನಗಿಷ್ಟು ಅನ್ಯಾಯ ಆಗಿದೆ ಅಲ್ವಾ, ಈ ಅನ್ಯಾಯವನ್ನು ನಾನು ಯಾಕೆ ಅನ್ಯಾಯ ಅಂತ ಹೇಳಬಾರ್ದು. ಹೀಗೆ ಮೊದಲು ನಮ್ಮ ಜೊತೆಯಲ್ಲಿ ನಾವು ಮುಕ್ತವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳೋದಿದೆಯಲ್ಲ, ಆಮೇಲೆ ನಾವು ಲೋಕದ ಜೊತೆಯಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು. ಎರಡನೇದ್ದು, ಲೋಕಕ್ಕೆ ನಾವು ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಬೆಲೆ ಕೊಡಬೇಕು ಅಂತ. ನಾವು ಯಾವಾಗಲೂ ಏನು ಅಂದ್ಕೊಳ್ತೀವಿ ಅಂತಂದರೆ,
ಲೋಕ ಬದಲಾಗತ್ತೆ, ಇವತ್ತೆಲ್ಲ ನಾಳೆ ಬದಲಾಗ್ಬಿಡುತ್ತೆ. ಸೊ ನೋಡಿ, ಹೆಣ್ಣಿನ ಪರವಾಗಿ ಇಷ್ಟು ಕಾನೂನುಗಳಿದ್ದಾವೆ, ವ್ಯವಸ್ಥೆ ಹೀಗಿದೆ ಅಲ್ವಾ, ಇಷ್ಟೊಂದು ಯೋಜನೆಗಳಿದ್ದಾವೆ. ಇವೆಲ್ಲ ಇರೋದ್ರಿಂದ ಯಾವತ್ತೋ ಒಂದಿನ ಲೋಕ ಬದಲಾಗತ್ತೆ ಅಂತ ನಾವು ತಿಳ್ಕೊಬೇಕಾಗಿರೋ ಬಹಳ ದೊಡ್ಡ ಸತ್ಯ ಯಾವುದು ಅಂತಂದರೆ, ಲೋಕ ಬದಲಾಗಲ್ಲ, ನಾನು ಬದಲಾಗಬೇಕು. ನಾನು ಲೋಕವನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸ್ಕೋಬೇಕು. ಆಗ ಅನಿವಾರ್ಯವಾಗಿ ಹಕ್ಕೊತ್ತಾಯ ಅನ್ನುವ ಹಾಗೆ ಲೋಕ ಹೆಣ್ಣನ್ನು ನೋಡುವ ದೃಷ್ಟಿಕೋನದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಅಲ್ವಾ. ನನಗೆ ದೋಪ್ದಿ, ಮಹಾಶ್ವೇತಾ ದೇವಿಯವರ ದೋಪ್ದಿ ಯಾವಾಗಲೂ ಒಂದು ದೊಡ್ಡ ಮೆಟಫರ್ ಆಗಿ ಕಾಣಿಸುತ್ತೆ ಈ ದೃಷ್ಟಿನಲ್ಲಿ. ಅವಳನ್ನು ನಕ್ಸಲ್ ಅಂತ, ಅವಳು ಜಮೀನ್ದಾರರ ವಿರುದ್ಧ ಹೋರಾಟ ಮಾಡ್ತಿರ್ತಾಳೆ, ಅವಳನ್ನು ನಕ್ಸಲ್ ಅಂತ ಅವರೇ ತೀರ್ಮಾನ ಮಾಡಿಬಿಟ್ಟಿರ್ತಾರೆ, ಅವಳ ವಿರುದ್ಧ ವಾರಂಟ್ ಹೊರಡುತ್ತೆ, ಎಲ್ಲ ಆಗುತ್ತೆ. ಕೊನೆಗೂ ಈ ಲೋಕಕ್ಕೆ ಯಾವಾಗಲೂ ಹೆಣ್ಣನ್ನು ಮಣಿಸೋದು ಗೊತ್ತಿರೋದು ಒಂದೇ ದಾರಿ ಅಲ್ವಾ, ಅವಳ ದೇಹದ ಮೇಲೆ ಆಕ್ರಮಣ ಮಾಡೋದು. ಅವಳ ಮೇಲೆ ಒಂದು ಗುಂಪು ಅತ್ಯಾಚಾರ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಅವಳು ಮೂರ್ಛೆ ಹೋಗುವ ಮಟ್ಟಕ್ಕೆ. ಅವಳು ಮೂರ್ಛೆ ತಿಳಿದು ಎದುರಿಗೆ ಅವನು ಕೂತಿದ್ದಾನೆ, ಆ ಊರಿನ ಸರ್ದಾರ. ಅವನು ಇವಳ ಸೋತ ಮುಖವನ್ನು ನೋಡೋದಕ್ಕೆ ಕಾಯ್ಕೊಂಡು ಕೂತಿದ್ದಾನೆ. ನಾನು ಗೆದ್ದಿದ್ದೀನಿ, ಇವಳನ್ನು ನಾನು ಸೋಲಿಸ್ಬಿಟ್ಟಿದ್ದೀನಿ ಅಂತ. ಅವಳು ಹೇಳ್ತಾಳೆ, ಹೇಳೋದಕ್ಕೆ ಪ್ರಯತ್ನ ಪಟ್ಟರೆ ಹೇಳೋಕ್ಕಾಗಲ್ಲ, ಅವಳಿಗೆ ದೇಹ ಅಷ್ಟು ನಿತ್ರಾಣಗೊಂಡ್ಬಿಟ್ಟಿದೆ ಆ ಅತ್ಯಾಚಾರಗಳಿಂದ. ಅವಳು ಹೀಗೆ ಎದ್ದೇಳ್ತಾಳೆ, ದೇಹ ಪೂರ್ತಿ ಬೆತ್ತಲೆ ಆಗಿದೆ. ಬೆತ್ತಲೆ ಅದರಿಂದ ಉದಾಹರಣೆ ತಗೋತಾ ಇದ್ದೀನಿ. ಅವನು ತನ್ನ ಸಹಚರ ಒಬ್ಬನಿಗೆ ಸನ್ನೆ ಮಾಡ್ತಾನೆ, ಅವನು ಒಂದು ಬಟ್ಟೆನ ಅವಳ ಮೇಲೆ ಎಸಿತಾನೆ, ಮುಚ್ಕೋ ಅಂತ. ಅವಳು ಹೀಗೆ ಮೇಲೆ ಹೆಗಲ ಮೇಲೆ ಬಿದ್ದ ಬಟ್ಟೆಯನ್ನು ತೆಗೆದು ಹೀಗೆ ಬಿಸಾಕ್ತಾಳೆ. ಬಿಸಾಕ್ಬಿಟ್ಟು ನಿಧಾನವಾಗಿ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾಳೆ. ಅವಳಿಗೆ ಒಂದು ಹೆಜ್ಜೆ ಇಡೋದು ಕಷ್ಟ, ಅಷ್ಟರ ಮಟ್ಟಿಗೆ ಅವಳ ದೇಹದ ಮೇಲೆ ಆಕ್ರಮಣ ಆಗಿರುತ್ತೆ. ಅವನು ಅಂದ್ಕೊಳ್ತಾನೆ, ಆ ಊರಿನ ಯಜಮಾನ, ಇನ್ನೇನು ಇವಾಗ ಬಂದು ಈ ಗಳಿಗೆನಲ್ಲಿ ಇವಳನ್ನು ಶರಣಾಗ್ಬಿಡ್ತಾಳೆ. ಅವಳು ಕ್ಷಮೆ ಕೇಳಿಬಿಡ್ತಾಳೆ, ಆಯ್ತಪ್ಪ ಇನ್ನು ಮುಂದಕ್ಕೆ ನಾನು ಜಮೀನ್ದಾರರ ವಿರುದ್ಧ ಹೋರಾಟ ಮಾಡಲ್ಲ ಅಂತ ಅವಳು ಡಿಕ್ಲೇರ್ ಮಾಡ್ತಾಳೆ ಅಂತ ಅವನು ಕಾಯ್ತಾ ಇದ್ದಾನೆ. ಅವಳು ಏನು ಮಾಡ್ತಾಳೆ ಗೊತ್ತಾ ದ್ರೌಪದಿ, ಅವಳು ರಕ್ತ ತುಂಬಿದ ಉಗುಳನ್ನು, ಯಾಕೆಂದರೆ ಎಲ್ಲ ಕಡೆ ಗಾಯ ಆಗಿರುತ್ತೆ, ಆ ರಕ್ತ ತುಂಬಿದ ಉಗುಳನ್ನು ಅವನ ಮೇಲೆ, ಆ ಸರಪಂಚನ ಮೇಲೆ ಉಗುಳಿ ಅವನು ಹಿಂಗೆ ಅಡ್ಡ ಬಂದರೆ ತನ್ನ ಬೆತ್ತಲೆ ಭುಜದಿಂದ ಅವನನ್ನು ಹಿಂಗೆ ಹಿಂದಕ್ಕೆ ತಳ್ಳಿ ಅವಳು ಮುಂದಕ್ಕೆ ಹೋಗ್ತಾಳೆ. ಮುಂದಕ್ಕೆ ಹೋಗುವಾಗ ಅವಳು ನಗ್ತಾ ಹೇಳ್ತಾಳೆ, ನೀನು ನನ್ನ ದೇಹನ ಕೊಲ್ಬೋದು, ನನ್ನ ದೇಹದ ಮೇಲೆ ಆಕ್ರಮಣ ಮಾಡಬಹುದು, ನನ್ನ ಚೈತನ್ಯವನ್ನು ನೀನು ಕೊಲ್ಲಕ್ಕಾಗಲ್ಲ ಅಂತ ಅವಳು ಹೇಳ್ತಾಳೆ. ಸೊ ಯಾವ ಅತ್ಯಾಚಾರ ಹೆಣ್ಣನ್ನು ಮಣಿಸುವ ಬಹಳ ದೊಡ್ಡ ಅಸ್ತ್ರ ಅಂತ ಈ ಲೋಕ ತಿಳ್ಕೊಂಡಿದ್ಯೋ ಅದನ್ನೇ ಅವಳಲ್ಲಿ ವಿಸರ್ಜಿಸ್ಬಿಟ್ಲಲ್ವ. ಇದು ದೈಹಿಕ ಅತ್ಯಾಚಾರ ಆಯಿತು ಮೇಡಮ್. ಕ್ಯಾರೆಕ್ಟರ್ ಅಸಾಸಿನೇಷನ್ ಮೂಲಕನೂ ಹೆಣ್ಣನ್ನು ದಮನ ಮಾಡೋದು ಅದಂತೂ ಭಯಂಕರ. ಅದು ಕಿಚ್ಚಿಲ್ಲದ ಬೇಗೆ, ಏರಿಲ್ಲದ ಗಾಯ. ಇದ್ರ ಬಗೆಗೂ ನಾವು ತಳಿಬೇಕಾಗಿರೋದು ಇಂಥದ್ದೇ ನಿಲುವು. ನೀವು ಆಡ್ಕೋತೀರಾ, ಇಂಥ ಮಾತುಗಳನ್ನ ಆಡ್ತಾನೆ ಇರ್ತೀರ, ನೀವು ಮಾತಾಡ್ತಾನೆ ಇರಿ. ನಾನು ನನ್ನ ಆತ್ಮಸಾಕ್ಷಿಗೆ ಬದ್ಧಳಾಗಿದ್ದೀನಿ ಅಲ್ವಾ. ಇದು ಬಹಳ ಕಷ್ಟದ ಪ್ರಯಾಣ, ಇದು ಕಲ್ಲು ಮುಳ್ಳಿನ, ಇದು ಅಗ್ನಿದಿವ್ಯದ ಪ್ರಯಾಣ. ಆದರೆ ಇದೊಂದೇ ದಾರಿ ನಮಗಿರೋದು. ಯಾರು ನಮಗೆ ಬೆಳ್ಳಿ ತಟ್ಟೆಯಲ್ಲಿ ತಗೊಳ್ಳಿ, ನೀವು ಇಷ್ಟು ದಿನ ಕಾಯ್ತಾ ಇದ್ದಂಥ ಸ್ವಾಯತ್ತತೆಯನ್ನು, ಸ್ವಾತಂತ್ರ್ಯವನ್ನು, ಆಯ್ಕೆ ಬದುಕನ್ನು ಕೊಡ್ತಾ ಇದ್ದೀವಿ, ಯಾವ ಕಾನೂನು ಕೊಡಲ್ಲ ರೀ ನಮಗೆ, ಯಾವುದೂ ಕೊಡಲ್ಲ. ಅದು ನಮ್ಮ ಹಕ್ಕು. ನಾವು ಕಾನೂನುಗಳು ನಮಗೆ ಒಂದು ಪೂರಕವಾದ ಒಂದು ಬೆಂಬಲ, ಅದು ದುರ್ಬಲವಾದ ಪೂರಕವಾದ ಬೆಂಬಲ ಬಿಟ್ಟರೆ ನಮ್ಮ ಮನೋಬಲ ಒಂದೇ ನಮಗಿರುವ ಮುಕ್ತಿಯ ದಾರಿ. ಮನೋಬಲ ಹೆಚ್ಚಿಸಿಕೊಳ್ಳಲಿಕ್ಕೆ ಶಿಕ್ಷಣ ಪೂರಕವಾಗಬಹುದಾ? ಶಿಕ್ಷಣದಾಚೆಗಿನ ಆಳವಾದ ಅಧ್ಯಯನ ಜ್ಞಾನ ಕೊಡ್ತದೆ ಅಂತ ಅನಿಸುತ್ತೆ ನನಗೆ. ನಮ್ಮ ಸಾಮಾಜಿಕ ಪರಿಸರ ಅಂತ ಅನಿಸುತ್ತೆ ಸರ್. ನನಗೆ ಯಾಕೆ ಈ ಶಿಕ್ಷಣ ವ್ಯವಸ್ಥೆಯ ಬಗೆಗೆ ಮೂಲಭೂತವಾದ ಪ್ರಶ್ನೆಗಳಿದ್ದಾವೆ ಅಂತಂದರೆ, ಯಾವ ಶಿಕ್ಷಣ ವ್ಯಕ್ತಿತ್ವವನ್ನು ಕಟ್ಕೊಡ್ಬೇಕು ಅದು ವ್ಯಕ್ತಿತ್ವವನ್ನು ಕಟ್ಕೊಡ್ತಾ ಇಲ್ಲ. ಉದ್ಯೋಗವನ್ನು ಕೊಡುತ್ತೆ ಅಷ್ಟೇ, ಉದ್ಯೋಗ ಕೊಡ್ಬೋದು, ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಕೊಡಬಹುದು. ಅದು ಆ ಸ್ವಾವಲಂಬನೆ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದು ಪ್ರಶ್ನಾರ್ಹವಾದದ್ದು, ಅದು ಬೇರೆಯ ಮಾತು. ಆದರೆ ನಿಜವಾಗಿ ಇವತ್ತಿನ ಶಿಕ್ಷಣ ಹೆಣ್ಣಿನ ವ್ಯಕ್ತಿತ್ವದ ಅರಿವನ್ನು ಮೂಡಿಸಬೇಕು, ಗಂಡಿಗೆ ಅವನ ಅಕಾರಣವಾದ ಅಹಂಕಾರಕ್ಕೆ ಕಾರಣ ಇಲ್ಲ ಅನ್ನುವ ಅರಿವನ್ನು ಗಂಡ್ಮಕ್ಳಿಗೂ ಮೂಡಿಸ್ಬೇಕು. ಈ ಬಗೆಯ ಶಿಕ್ಷಣ ಕ್ರಮ ನಮಗೆ ಬೇಕು ಅಂತ ಅನಿಸುತ್ತೆ ನನಗೆ. ಶಿಕ್ಷಣ ಕ್ರಮದಲ್ಲಿ ಇವೆಲ್ಲ ಇದ್ದಾಗ ಮಾತ್ರ ಏನಾದರೂ ಬದಲಾವಣೆ ಶಿಕ್ಷಣದಿಂದ ಆಗಬಹುದು. ಅಲ್ಲದೆ ಹೋದರೆ ನಮ್ಮ ಸಾಮಾಜಿಕ ಪರಿಸರ, ನಮ್ಮ ಸಾಂಸ್ಕೃತಿಕ ಪರಿಸರ ಇವೆಲ್ಲವೂ ಮೂಲಭೂತವಾಗಿ ಬದಲಾಗಬೇಕು. ಆದರೆ ಅದರಲ್ಲೂ ಮೊದಲ ಹೆಜ್ಜೆನ ನಾವು ಹೆಣ್ಮಕ್ಳೇ ಇಡಬೇಕು. ಏಕೆಂದರೆ ತುಂಬ ಸಲ ಗಂಡಸರು ಇಡುವ ಹೆಜ್ಜೆ ಅದು ಸುಳ್ಳು ಹೆಜ್ಜೆ ಆಗಿರುತ್ತೆ ಅಲ್ವಾ. ಪೊಲಿಟಿಕಲಿ ಕರೆಕ್ಟ್ ಆಗಿರಬೇಕು. ಒಂದು ಸೆಮಿನಾರಪ್ಪ, 4 ಜನ ಗಂಡಸರಾದರೆ ಒಬ್ಬ ಹೆಣ್ಮಕ್ಳನ್ನ ತೊಗೊಂಬಿಡ್ರಿ, ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು, ಅಷ್ಟೇ ಆಗಿರುತ್ತೆ. ಅದು ಪೊಲಿಟಿಕಲಿ ಕರೆಕ್ಟ್.
ರೆಪ್ರೆಸೆಂಟೇಷನ್ ಕೊಡೋ ಅಷ್ಟೇ. ಯಾವುದೋ ಒಂದು ಪಕ್ಷದ ಹೆಸರು ಹೇಳೋದು ಬೇಡ, ಆ ಪಕ್ಷದವ್ರು ನನ್ನನ್ನು ಕರೆದ್ಬಿಟ್ಟು ನೀವು ಮಹಿಳೆಯರಿಗೆಲ್ಲ ಸ್ವಲ್ಪ ಇದು ಮಾಡಿ, ನಾನಂದೆ ಹೋಗಿ ನಾನು ಅಲ್ಲಿ ಮಾತಾಡಿದೆ, ಎಲ್ಲ ಮಹಾನುಭಾವರು ಕೂತಿದ್ರು ಮುಂದೆ, ಆ ಪಕ್ಷದ ನಾಯಕರು. ನಾನು ಹೇಳಿ ನೀವು ಅನ್ಲೆಸ್ ಅಂಡ್ ಅಂಟಿಲ್ ನೀವು ಬದಲಾಗದೆ ಏನ್ರಿ ಬದಲಾಗತ್ತೆ? ನಾನು ಅಂದೆ ಅಲ್ಲಿ ಕೂತಿದ್ದಾರೆ ನೋಡಿ ಹಿಂದಿನ ಸಾಲಿನಲ್ಲಿ, ನಿಮ್ಮ ಹಿಂದಿನದ್ದೇ ಸಾಲಿನಲ್ಲಿ ನಿಮ್ಮ ಪಕ್ಷದ ಸೋಕಾಳ್ ನಾಯಕಿಯರು ಕೂತಿದ್ದಾರೆ. ಆದರೆ ಒಂದು ಮೂಕ ಮೈತ್ರಿ ಇದೆ ನಿಮ್ಮ ಮತ್ತು ಅವರ ನಡುವೆ. ನಿಮಗೆ ಇದೊಂದು ಪೊಲಿಟಿಕಲ್ ಅಜೆಂಡಾ. ಎಲ್ಲಿವರೆಗೂ ಇದು ಬರೀ ಪೊಲಿಟಿಕಲ್ ಅಜೆಂಡಾ ಆಗಿರುತ್ತೋ ಅದರಿಂದ ನೀವು ಮಹಿಳಾ ನಾಯಕಿಯರನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ನಮ್ಮ ಮೈಂಡ್ ಸೆಟ್, ನಮ್ಮ ಪರ್ಸ್ಪೆಕ್ಟಿವ್ ಬದಲಾಗಿದೆ, ಆದರೆ ನಮ್ಮ ಸೆನ್ಸಿಬಿಲಿಟಿ ಬದಲಾಗಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ವಿ ಚೇಂಜ್ ಅವರ್ ಸೆನ್ಸಿಬಿಲಿಟಿ, ನಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಹೆಣ್ಣಿಗೆ ಅಹಂಕಾರ ತಂದುಕೊಟ್ಟಿದೆ, ಅದಕ್ಕೆ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಸೋಷಿಯಲ್ ಇಂಟರ್ಪ್ರಿಟೇಷನ್ ಒಪ್ಕೋಬೋದು, ಒಪ್ಕೋಬಾರ್ದು? ಸರಿ, ಇದೆಲ್ಲ ಗಂಡಾಳಿಕೆಯ ಇನ್ನೊಂದು ಛದ್ಮವೇಷ, ಇನ್ನೊಂದು ಕಾರ್ಯಮಾದರಿ. ಇದ್ರ ಬಗೆಗೆ ನಾವು ಚರ್ಚೆನ ಕಡಿಮೆ ಮಾಡಿದಷ್ಟು ನಮ್ಮ ದಾರಿಗಳು ಸ್ವಲ್ಪ ನೇರ ಮಾಡದೆ ಹೋದರೆ ಅದೊಂದು ಸಾಮಾಜಿಕ ಅನಿಷ್ಟ ಅಂತ ನೋಡೋ ಮುಂದೆ ನೀವು ಸರ್ ಅದೇನು ಕೊಡಬೇಕಲ್ಲ. ರೆಮಿಡಿ ಏನು ಗೊತ್ತಾ ಸರ್? ಇದನ್ನು ಚರ್ಚೆ ಮಾಡದೇ ಇರೋದೇ ರೆಮಿಡಿ ನನ್ನ ಪ್ರಕಾರ. ಹೇಗಿರುತ್ತೆ ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕು. ಅಲ್ಲ, ನೀವು ಮಾತಾಡ್ತೀರಿ ಯಾಕೆ ಗೊತ್ತಾ? ಹಂಗೆ ಹೇಳಿ 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 100 ಸಲ ಕಾಗೆ ಬೆಳ್ಳಗಿದೆ ಅಂತ 101ನೇ ಸಲಕ್ಕೆ ನನಗೂ ಅನಿಸ್ಬಿಡ್ಬೋದಲ್ಲ, ಹೌದಲ್ಲ ಅಂತ. ಅಂದರೆ ಇಟ್ಸ್ ಎನ್ ಇಲ್ಯೂಷನ್ ಕ್ರಿಯೇಟೆಡ್ ಬೈ. ಹೌದು, ಮತ್ತು ಅದನ್ನ ನಮ್ಮ ಮೇಲೆ ಹೇರ್ಬಿಡ್ತಾರೆ. ಕೊನೆಗೊಂದು ಕಾಲಘಟ್ಟದಲ್ಲಿ ಇದೇ ಸತ್ಯ, ಇವಾಗ ಮಾಡ್ತಿರೋದೇ ಅದು, ಮತ್ತು ತುಂಬ ಗೆಲುವನ್ನು ಅವರದಲ್ಲಿ ಕಂಡುಬಿಟ್ಟಿದ್ದಾರೆ ಅಲ್ವಾ? ಸಣ್ಣ ಸಣ್ಣ ಕಾರಣಕ್ಕೂ ಡಿವೋರ್ಸ್. ಅದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀವು ಅದನ್ನು ದೊಡ್ಡದು ಮಾಡೋದು ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಅಹಂಕಾರ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಹೆಣ್ಣಿನ ಸ್ವಪ್ರಜ್ಞೆ ಹೆಚ್ಚಾಗಿದೆಯೋ ಅದು ನಿಮ್ಗೆ ಅಹಂಕಾರವಾಗಿ ಕಾಣುತ್ತೆ ಗಂಡಸರಿಗೆ ಅಲ್ವಾ? ಒಂದು. ಎರಡನೇದ್ದು, ಒಂದು ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಈ ಬಗೆಯ ಕೆಲವು ಅನಾಹುತಗಳಾಗ್ತಾ ಇರುತ್ತೆ. ಅಂದರೆ ಈ ಡಿವೋರ್ಸ್ ರೇಟ್ ಹೆಚ್ಚಾಗಿರೋದನ್ನು ನಾನು ಒಳ್ಳೆ ಬೆಳವಣಿಗೆ ನಾನು ಏನು ಕರಿತಾ ಇಲ್ಲ, ಆದರೆ ಇದು ಅನಿವಾರ್ಯ. ಯಾಕೆ ಅಂತಂದರೆ ನಮಗೂ ಒಂದು ಮೆಚುರಿಟಿ ಅಥವಾ ಗಂಡಸಿಗೊಂದು ಮೆಚುರಿಟಿ ಇವೆಲ್ಲ ಬರಬೇಕಲ್ವಾ? ಅದು ಬರಬೇಕು ಅನ್ನೋವಾಗ ಇದೊಂದು ಹಿಂಗೆ ಪೀಕಿಗೆ ಹೋಗಿ ಅದೊಂಚೂರು ಕೆಳಗೆ ಇಳಿಯುತ್ತೆ. ಆಮೇಲೆ ಅದರಿಂದ ಅಲ್ಲಿವರೆಗೂ ನಾವು ಸಂಯಮದಲ್ಲಿ ಇರಬೇಕು ಅಂತ ನನಗನ್ಸುತ್ತೆ. ಇವತ್ತು ಸಾಹಿತ್ಯದ ಸಂದರ್ಭದಲ್ಲಿ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಇದೆ, ವಚನಕಾರ್ತಿಯರ ಪ್ರಭಾವ ಇದೆ. ಹಾಗಿದ್ದಾಗ ಅಭಿವ್ಯಕ್ತಿ ಭಾಳ ಪೊಳ್ಳಾಗಿರಲಿಕ್ಕೆ, ಸೂಪರ್ಫಿಷಿಯಲ್ ಆಗಿರಲಿಕ್ಕೆ ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ಕಾರಣ ಏನಿರ್ಬೋದು? ಅಷ್ಟು ಗಟ್ಟಿಯಾದದ್ದು ಒಂದು ಕಡೆ ಬರ್ತಾ ಇದೆ, ಗಟ್ಟಿಯಾದದ್ದು ಬಂದರೂ ಕೂಡ ನಾಟ್ ಎಟ್ ದ ಎಕ್ಸ್ಪೆಕ್ಟೆಡ್ ಲೆವೆಲ್. ಫೆಮಿನಿಸಮ್ ಬಗ್ಗೆ ಅದು ಏನು ಗೊತ್ತಾ ಸರ್, ಈಗ ದಲಿತ ಸಾಹಿತ್ಯದ ಬಗ್ಗೆಗೂ ಇಂಥ ಆರೋಪಗಳು ಬಂದಿತ್ತು ಆಯಿತಾ. ಅಂದರೆ ಅದು ಘೋಷಣೆಗಳಾಗಿದೆ, ಅದು ಹೇಳಿಕೆಗಳಾಗಿದೆ ಅಂತ. ನಮಗೆ ಬಾಯಿ ತೆಗಿಯೋಕ್ಕೆ ಅವಕಾಶ ಇಲ್ಲದೆ ಇದ್ದಾಗ, ಅವಕಾಶ ಸಿಕ್ಕಿರೋ ಹೊತ್ತಿನಲ್ಲಿ ಕೆಲವು ಇಂಥವೆಲ್ಲ ಇರ್ತವೆ. ನೀವು ಆಮೇಲೆ ಅದನ್ನು ಸಾಹಿತ್ಯದ ಮಾನದಂಡಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ, ಆಮೇಲೆ ಅದನ್ನು ಫೇಲೇ ಮಾಡಿ, ನಪಾಸ್ ಮಾಡಿ, ನನಗೇನದು ಪ್ರಾಬ್ಲಮ್ ಇಲ್ಲ. ಆದರೆ ಸದ್ಯಕ್ಕೆ ಅದು ಪೊಳ್ಳಿರೋದು ಎಲ್ಲರ ಮಟ್ಟಿಗೂ ನಿಜ. ಗಂಡಸರ ಮಟ್ಟಿಗೆ ನಿಜ, ದಲಿತರ ಮಟ್ಟಿಗೆ ನಿಜ, ಮಹಿಳೆಯರ ಮಟ್ಟಿಗೂ ನಿಜ. ಅದನ್ನು ನಾವು ಹೆಣ್ಮಕ್ಳ ಮಟ್ಟಿಗೆ ಸ್ಪೆಸಿಫೈ ಮಾಡಿ ನೋಡಬೇಕಾದ ಅಗತ್ಯ ಇದೆ ನನಗನ್ಸಲ್ಲ. ಒಂದು. ಎರಡನೇದ್ದು, ಖರೆ ಅಂದರೆ ಇವತ್ತಿನ ಮಟ್ಟಿಗೆ ಒಳ್ಳೆ ಬರವಣಿಗೆ ಬರ್ತಿರೋದೇ ಮಹಿಳೆಯರಿಂದ. ಅಂದರೆ ಅಲ್ಲಿ ವಿಮರ್ಶಕರು ಸರಿಯಾಗಿ ಗುರುತಿಸದೇ ಇರುವ ಕೊರತೆ ಇದೆಯಾ, ಅಥವಾ ನಿಮ್ಮಂಥ ವಿಮರ್ಶಕರು ಯಾವ ರೀತಿ ಅದಕ್ಕೆ ಮಾರ್ಗದರ್ಶನ ಮಾಡ್ಬೋದು? ನಾವು ಯಾವಾಗಲೂ ಅಲ್ಲಿನೂ ಮೇಲ್ ಡಾಮಿನೇಷನ್ ಇದೆಯಾ ವಿಮರ್ಶೆಯಲ್ಲಿ? ಮೇಲ್ ಡಾಮಿನೇಷನ್, ಮೇಲ್ ಪಾಲಿಟಿಕ್ಸ್, ಜೆಂಡರ್ ಬಯಾಸ್ ಎಲ್ಲನೂ ಇದೆ. ಕ್ಯಾಸ್ಟ್ ಸಿಸ್ಟಮ್ ಅಫ್ಕೋರ್ಸ್ ಖಂಡಿತ ಇದೆ ಸರ್. ನಾನೇ ಮೇಲ್ಜಾತಿಯವಳು ಆಗಿಲ್ಲದೆ ಇದ್ದಿದ್ದರೆ ನನಗೆ ಇಷ್ಟು ಇದು ಸಿಕ್ತಿತ್ತು. ಐ ಹ್ಯಾವ್ ಮೈ ಓನ್ ಡೌಟ್ಸ್. ಮೇಲ್ಜಾತಿ ಅನ್ನುವಂಥ ಇಂಟರ್ಪ್ರಿಟೇಷನ್ ಕೂಡ ಅದರ ರಿಲೇಟಿವಿಟಿನೇ, ಸಾಪೇಕ್ಷತೆನೇ. ಯಾರು ಮೇಲ್ಜಾತಿ ಅಂತೀರಿ? ಲಿಂಗಾಯತನ ಮೇಲೆ ಅಲ್ಲ, ಹೆಣ್ಣಿನಷ್ಟು ಕೆಳಜಾತಿಯವ್ರು ಇನ್ಯಾರೂ ಇಲ್ಲ, ಅದು ಬೇರೆ ವಿಷಯ. ಆದರೆ ಸಾಮಾಜಿಕವಾಗಿ ಹಾಗೊಂದು ಜಾತಿ ಹಿನ್ನೆಲೆಯಿಂದ ಬಂದಿದ್ದರಿಂದ ನನಗಿಷ್ಟು ಸಿಗ್ತಾ ಐ ಡೋಂಟ್ ನೋ ಬಟ್ ಐ ಹ್ಯಾವ್ ಮೈ ಓನ್ ಡೌಟ್ಸ್. ಈ ಪ್ರಶ್ನೆ ನಾನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಇಂಥ ಪ್ರಶ್ನೆಗಳನ್ನು, ಅಪ್ರಿಯವಾದ ಪ್ರಶ್ನೆಗಳನ್ನ ನಾವು ಇಟ್ಕೊಳ್ಳದೆ ಹೋದರೆ ನಮಗೊಂದು ವಿವೇಕ, ಒಂದು ಎಚ್ಚರ ಅಥವಾ ವಾಸ್ತವವನ್ನು ಗ್ರಹಿಸೋದಕ್ಕೆ ನಮ್ಗೆ ತೊಂದರೆಗಳಾಗಬಾರ್ದು ಅಂತ ನಾನು ಒಬ್ಬ ಬರಹಗಾರನಾಗಿ ನಿಮಗೆ ಕೇಳೋ ಪ್ರಶ್ನೆ ಮೇಡಮ್, ಗಂಡಿನ ಆಸರೆ ಇಲ್ಲದೆ, ಗಂಡಿನ ಸಹಾಯ ಇಲ್ಲದೆ ನಾನು ಬದುಕಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸಕ್ಕೆ, ಅಥವಾ ಅದು ಸಾಮಾಜಿಕ ಅಪಚಾರ ಅನ್ನೋದೇ ವ್ಯಕ್ತಿ ಇಂಡಿಪೆಂಡೆಂಟಾಗಿ ಬದುಕಲಿಕ್ಕೆ ಹೆಣ್ಣು ಯಾವ್ಯಾವ ಮಾದರಿಗಳನ್ನು ರೂಪಿಸಿಕೊಳ್ಬೇಕು ವಿಥೌಟ್ ಕೇರಿಂಗ್ ದಿ ಸೋಷಿಯಲ್ ಸ್ಟ್ರಕ್ಚರ್ ಆರ್ ಸೋಷಿಯಲ್ ಡಿಸಿಷನ್ಸ್?
ಅದರ ಒಂದೇ ಉತ್ತರ ಸರ್, ನಾವು ನಿಮ್ಮ ಪರವಾಗಿ ಅದಕ್ಕೆ ಕೇರ್ ಮಾಡಬಾರ್ದು. ಕೇರ್ ಮಾಡದೆ ನಾವು ನಮ್ಮ ದಾರಿಯಲ್ಲಿ ನಾವು ನಡೀತಾ ಹೋಗಬೇಕು. ಒಂದು ಸತ್ಯ ಏನು ಅಂದರೆ, ಇಷ್ಟು ನನ್ನ ಅನುಭವದಲ್ಲಿ ನಾನು ಹೇಳೋದು, ತುಂಬ ಜನ ಹೆಣ್ಮಕ್ಳಿಗೆ ಅವ್ರ ಗಂಡಂದ್ರ ಬಗ್ಗೆ ಒಂದು ಅನುಕಂಪ ಇರುತ್ತೆ. ಅಂದರೆ ಆ ಅನುಕಂಪದ ಮೂಲ ಯಾವುದು ಗೊತ್ತಾ? ಅವ್ರು ಇಲ್ಲದೆ ನಾವು ಬದುಕೋಕ್ಕಾಗಲ್ಲ ಅಂತಲ್ಲ, ನಾವಿಲ್ಲದೆ ಅವಾಗ ಬದುಕೋಕ್ಕಾಗಲ್ಲ ಅಂತ. ಒಂದು ಕುಟುಂಬದ ಸತ್ಯ ಅದೇ ಗೊತ್ತಿರುತ್ತೆ. ಕೆಲವು ಸಲ ಪ್ರಜ್ಞಾಪೂರ್ವಕವಾಗಿ ಅದನ್ನು ಪಕ್ಕಕ್ಕೆ ಇಡ್ತಾರೆ, ಇನ್ನು ಕೆಲವು ಸಲ ಅಪ್ರಜ್ಞಾಪೂರ್ವಕವಾಗಿ ದೇ ಆರ್ ನಾಟ್ ಅವೇರ್ ಆಫ್ ಇಟ್, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಆರ್ ಅವೇರ್ ಆಫ್ ಇಟ್. ಆದರೆ ಈ ಲೋಕ ಕೊಟ್ಟಿರುವ ಒಂದು, ನಾನು ಅದನ್ನೇ ಅಕಾರಣವಾದ ಅಧಿಕಾರ ಕೇಂದ್ರ ಅಂತ ಕರೆಯೋದು. ಅಧಿಕಾರ ಕೇಂದ್ರದಲ್ಲಿ ಕೂತ್ಕೊಂಡು ಅವ್ರು ರಾರಾಜಿಸ್ತಾ ಇರ್ತಾರೆ ಅಷ್ಟೇ. ಆದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ತುಂಬ ದುರ್ಬಲ ಅಂತ. ಐ ಕ್ಯಾನ್ ಸರ್ವೈವ್ ವಿದೌಟ್ ಹರ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು ನಮ್ಮ ಪ್ರಶ್ನೆ ಅಷ್ಟೇ, ನೀವು ನಮ್ಮ ಶಕ್ತಿಯನ್ನು ಬಲ್ಲಿರಿ, ನಮ್ಮದನ್ನೆಲ್ಲ ನೀವು ಪಡ್ಕೊಳ್ತಾನೂ ಇದ್ದೀರಿ. ಅದಕ್ಕೊಂದು ಸಾಮಾಜಿಕವಾದ, ಸಾಂಸ್ಕೃತಿಕವಾದ, ರಾಜಕೀಯವಾದ ಅಧಿಕೃತತೆಯನ್ನು ಕೊಡಿ. ಮೇಡಮ್, ವೆಸ್ಟರ್ನ್ ಕಲ್ಚರ್ ನಮ್ಮ ಮೇಲೆ ತುಂಬ ಪ್ರಭಾವ ಆಗ್ತಿದೆ ಅಂತ ಅನ್ಸೋದೇನೋ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಈ ಜಾಗತೀಕರಣದ ಸಂದರ್ಭದಲ್ಲಿ ಆ ಪ್ರಭಾವ ಅನ್ನೋದು ಹೇಗಾಗಿದೆ ಅಂತಂದರೆ, ಅದನ್ನು ಬರೀ ವೆಸ್ಟರ್ನ್ ಅನ್ನೋದಕ್ಕಿಂತ ಒಟ್ಟು ಜಾಗತೀಕರಣದ ಪ್ರಭಾವ ನಮ್ಮ ಮೇಲೆ ಅಗತ್ಯಕ್ಕಿಂತ ಹೆಚ್ಚಾಗ್ಬಿಟ್ಟಿದೆ. ಮತ್ತು ಅದು ನಮ್ಮ ಜೀವನ ಕ್ರಮವನ್ನು, ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಆಲೋಚನಾ ಕ್ರಮವನ್ನು ಎಲ್ಲವನ್ನೂ ಅದು ಆಕ್ರಮಣ ಮಾಡ್ತಾಯಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆಯಲ್ವ. ಅದರಿಂದ ಹೊರಗೆ ಬರಲೇಬೇಕು. ಅದ್ರ ಹೊರಗೆ ಬರೋದು ಹೇಗೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇದೆ ನಮ್ಮಲ್ಲಿ. ಅದು ಯಾಕೆ ಭಾಳ ಸಂಕೀರ್ಣವಾದ ಪ್ರಶ್ನೆ ಅಂದರೆ, ಇದನ್ನು ಹೇಳ್ತಿದ್ದ ಹಾಗೇನೇ ಭಾರತೀಯ ಸಂಸ್ಕೃತಿ ಅಂತ ಒಂದು ಶುರು ಮಾಡಿಬಿಡ್ತಾರೆ. ಆದರೆ ಆ ಭಾರತೀಯ ಸಂಸ್ಕೃತಿ ಅನ್ನೋದು ಯಾವುದು ಅಲ್ವಾ? ಇವಾಗ ಉದಾಹರಣೆಗೆ ಕನ್ನಡಕ್ಕೆ ಕನ್ನಡದೇ ಅದೊಂದು ಮೀಮಾಂಸೆ ಇದೆಯಾ, ಒಂದು ಲೋಕದೃಷ್ಟಿ ಇದೆಯಾ? ನನ್ನನ್ನು ಯಾರಾದರೂ ಕೇಳಿದರೆ ನಾನು ಹೇಳ್ತೀನಿ, ಕೊನೆ ಪಕ್ಷ ಒಂದು ಆದರ್ಶ ಇತ್ತು ನಮಗೆ, ಒಂದು ಮಾದರಿ. ಯಾವುದು ಇಟ್ಕೊಂಡಿದ್ವಿ ನಾವು ಅಂದರೆ, ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮುಮಂ ಪರಧರ್ಮಮುಮಂ ಕಸವೀಂ ಕಸವರಮೀಂ ಅಂತ. ಅಂದರೆ ನಿಜವಾದ ಸಂಪತ್ತು ಯಾವುದು ಅಂದರೆ, ಬೇರೆಯವ್ರ ವಿಚಾರಗಳನ್ನು, ಬೇರೆಯವ್ರ ಧರ್ಮಗಳನ್ನು ನಮಗೆ ಗೌರವಿಸೋಕ್ಕಾಗದೇ ಇದ್ರೆ ಅಡ್ಡಿಲ್ಲ, ಕೊನೆ ಪಕ್ಷ ಸಹಿಸ್ಕೋಬೇಕು ಅಂತ. ಅಂದರೆ ಯಾವ ಜನಸಮುದಾಯಕ್ಕೆ ಇದು ಒಂದು ಆದರ್ಶವಾಗಿರುತ್ತೋ, ಒಂದು ಮಾದರಿಯಾಗಿರುತ್ತೋ, ಅದು ಬಹಳ ನಾಗರಿಕವಾದ ಒಂದು ಸಮುದಾಯ ಆಗುತ್ತೆ. ನಾವು ಅದನ್ನು ರೀಚ್ ಆಗಿಬಿಟ್ಟಿದ್ವಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂತ ನಾನು ಅಂದ್ಕೊಂಡಿಲ್ಲ, ಆದರೆ ಕೊನೆ ಪಕ್ಷ ಅದು ನಮ್ಮ ಗುರಿಯಾಗಿತ್ತು. ಆದರೆ ಇವತ್ತು ಒಂದು ವಿಚಾರಹೀನತೆ ತುಂಬ ಕಾಣಿಸ್ತಾ ಇರುತ್ತಲ್ವ ನಮಗೆ. ಅಂದರೆ ಎಷ್ಟರ ಮಟ್ಟಿಗೆ ನಾವು ಹೊರ ಬದುಕಿಗೆ ನಾವು ಕೊಟ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ಪ್ರತಿನಿತ್ಯ ನಾನು ವಿದ್ಯಾರ್ಥಿನಿಯರ ಜೊತೆಲಿ ಒಡನಾಡೋದ್ರಿಂದ ನನಗನ್ಸೋದು, ಅವ್ರಿಗೆ ಅವರ ಬರ್ತ್ಡೇ ಅಂತಂದರೆ ಒಂದು ಪಿಜ್ಜಾ ಬೇಕು, ಪಿಜ್ಜಾ ಹಟ್ಟಲ್ಲಿ ಅದನ್ನು ಮಾಡ್ಕೋಬೇಕು, ಬರ್ಗರು. ಆಮೇಲೆ ನಾನು ಕೇಳಿದೆ ನನ್ನ ಸ್ಟೂಡೆಂಟ್ಸ್ನ, ನಿಮ್ಗೆ ಎಷ್ಟು ಜನಕ್ಕೆ ನಿಜವಾಗಿ ಪಿಜ್ಜಾ ಇಷ್ಟ ಆಗುತ್ತೆ ಹೇಳಿ ಅಂತ. ತುಂಬ ಜನಕ್ಕೆ ಅದು ಇಷ್ಟನೇ ಆಗಲ್ಲ ಅಲ್ವಾ. ಅಂದರೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ, ಅಂಥದ್ದು 100 ಇರುತ್ತೆ ನಮ್ಮ ನಡುವಿನಲ್ಲಿ ಅಲ್ವಾ. ನಾವು ಯಾವಾಗಲೂ ಏನು ಅಂದ್ಕೊಳ್ತಿದ್ವಿ ಅಂತಂದರೆ, ನಾವು ಮೇಲ್ಮುಖವಾಗಿ ಚಲಿಸ್ತಾ ಇರ್ತೀವಿ ಅಂತ. ಆದರೆ ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ, ನಾವು ಮೂಲಮುಖಿ ಆಗಬೇಕು ಅಂತ ಅಲ್ವಾ. ಮೂಲಮುಖಿ ಆಗಬೇಕು ಅಂತಂದರೆ ಯಾವುದು ನಮ್ಮ ನಿಜವಾದ ಬದುಕಿನ ಕ್ರಮವೋ ಅದಕ್ಕೆ ನಾವು ಹೊರಳಬೇಕು ಅಂತ ಅನಿಸುತ್ತೆ ನನಗೆ. ಹಾಗೆ ಹೊರಳಬೇಕು ಅಂತ ಅಂದಾಗ ನಾವು ಸಂಪ್ರದಾಯವಾದಿಗಳಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ಅಲ್ಲ. ನಾವು ಮುಕ್ತ ಮನಸ್ಸಿನವರಾಗಿಯೂ ಇರಬೇಕು, ಆಧುನಿಕರಾಗಿಯೂ ಇರಬೇಕು, ಪ್ರಗತಿಪರರಾಗಿಯೂ ಇರಬೇಕು ಅಲ್ವಾ. ಸಾಮಾಜಿಕ ನ್ಯಾಯದಲ್ಲಿ ನಮಗೆ ನಂಬಿಕೆ ಇರಬೇಕು ಅಲ್ವಾ. ಆ ಎಲ್ಲ ದೃಷ್ಟಿಯಿಂದ ನಾವು ನಮ್ಮ ಇಡೀ ಇದನ್ನು ರಿವಿಸಿಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ ಅಲ್ವಾ. ಇವಾಗ ನಮ್ಮಲ್ಲಿ ಎತ್ನಿಕ್ ಡೇ ಅಂತೆಲ್ಲ ಮಕ್ಕಳು ಮಾಡ್ತಿರ್ತಾರೆ. ಆ ಎತ್ನಿಕ್ ಡೇ ಅಂದರೆ ಒಬ್ರು ಇಳ್ಕಲ್ ಸೀರೆ ಉಟ್ಕೊಂಬರೋದು, ಒಬ್ಬರು ಗುಜರಾತಿ ಸೀರೆ ಅದಲ್ಲ ಅಂತ ನಾನು ಹೇಳೋದು. ಅದಲ್ಲ. ಯಾವುದನ್ನು ನಾವು ಬಹುರತ್ನ ವಸುಂಧರ ಅಂತ ಕರಿತೀವೋ ಭಾರತದ ಮಟ್ಟಿಗೆ, ಅದರ ಮೂಲ ಅರ್ಥ ಯಾವುದು ಅಂದರೆ ಬಹುತ್ವಗಳು ಅಂತ ಅಲ್ವಾ. ಬಹುತ್ವಗಳ ನಾಡು ಮೂಲತಃ ಈ ಭಾರತ ಅನ್ನೋದು. ಆದರೆ ಆ ಬಹುತ್ವಗಳಿಗೆ ಒಂದು ಸಮಾನ ವೇದಿಕೆ ಇಲ್ಲ ನಮ್ಮಲ್ಲಿ ಅಲ್ವಾ. ನಾವು ಕೆಲವೊಂದು ಉಪಸಂಸ್ಕೃತಿ ಅಂತ ಕರಿತೀವಿ, ಕೆಲವೊಂದು ತಳ ಸಂಸ್ಕೃತಿ ಅಂತ ಕರಿತೀವಿ, ಕೆಲವೊಂದು ಪ್ರಧಾನ ಸಂಸ್ಕೃತಿ ಅಂತ ಕರಿತೀವಿ. ಹಾಗಲ್ಲ, ಎಲ್ಲ ಸಮುದಾಯಗಳ ಎಲ್ಲ ಸಂಸ್ಕೃತಿಗಳು ಒಂದೇ. ಎಲ್ಲಕ್ಕೂ ನಾವು ಒಂದು ಈಕ್ವಲ್ ಪ್ಲ್ಯಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ. ಅದು ನಿಜವಾಗಿ ನಾವು ನಮ್ಮ ಸ್ವಂತಿಕೆಯನ್ನು ಕಂಡುಕೊಳ್ಳುವ ಒಂದು ಕ್ರಮ ಅಂತ ನನಗನ್ಸುತ್ತೆ. ಇವಾಗ ಭಾರತೀಯತೆ ಬಗ್ಗೆಗೂ ನಾವು ಭಾಳ ಮಾತಾಡ್ತಿರ್ತೀವಿ. ಭಾರತೀಯತೆ ಅಂತಂದರೆ ಇಟ್ಸ್ ನಾಟ್ ವೇರಿಂಗ್ ಅ ಸ್ಯಾರಿ, ಇಟ್ಸ್ ನಾಟ್ ವೇರಿಂಗ್ ಕಲ್ಚರಲಿ ಆಕ್ಸೆಪ್ಟೆಡ್ ಡ್ರೆಸ್, ಅದಲ್ಲ. ಓಕೆ, ನಾವು ಭಾರತೀಯವೇ ಅಂತ
ಒಂದು ಚಿಂತನಾ ಕ್ರಮ ಇದೆ ಅನ್ನೋದಾದರೆ ಅದು ಬಹುತ್ವಗಳ ಚಿಂತನಾ ಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಬಹುತ್ವಗಳಿಗೆ ನಾವು ವಾಪಸ್ ಆಗಬೇಕು ಅಂತ ನನಗನ್ಸುತ್ತೆ. ಮೇಡಮ್, ಕೊನೆಯದಾಗಿ ಒಂದು ಪ್ರಶ್ನೆ. ನಿಜವಾದ ಪ್ರತಿಭಾ ಸಂಪನ್ನರು, ಬರಹಗಾರರು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಭಾಳಷ್ಟು ಜನ ಇದ್ದಾರೆ. ಆದರೆ ಸಾಂಸ್ಕೃತಿಕ ಲೋಕದ ರಾಜಕಾರಣ, ಜಾತೀಯತೆ ಮತ್ತು ಬೇರೆ ಬೇರೆ ವಿಭಿನ್ನವಾದ ಲಾಬಿಗಳು ಮೂಲ ಬರಹಗಾರರನ್ನು ಹತ್ತಿಕ್ಕಿವೆ ಅನ್ನೋ ಮಾತಿಗೆ ಎಷ್ಟು ಮಟ್ಟಿಗೆ ನೀವು ಒಂದು ವಲಯದಲ್ಲಿ ಇದ್ದುಕೊಂಡು ಅದನ್ನು ಒಪ್ತಿರೋ ಒಪ್ಪೋದಿಲ್ವೋ? ಒಪ್ತೀನಿ, ಆದರೆ ಅದನ್ನು 100ಕ್ಕೆ 100 ಅಂತ ಹೇಳೋದು ಕಷ್ಟ ಆಗುತ್ತೆ. ಉದಾಹರಣೆಗೆ ಯಾವುದೋ 1-2 ಪ್ರಶಸ್ತಿಯನ್ನು ನಾವು ಹೀಗೆ ಹಿಂದುಳಿದವರಿಗೆ ಕೊಡಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ. ಎಷ್ಟೋ ಸಲ ಅದರಲ್ಲಿ ಅಂಥವ್ರು ಸಿಕ್ಕೋದೇ ಇಲ್ಲ ಅಲ್ವಾ? ಆವಾಗ ನಮಗೆ ಯಾರೋ ಸಿಕ್ಕವ್ರಿಗೆ ಕೊಡಬೇಕಾಗತ್ತೆ ಅನ್ನೋದಾದರೆ ಅದು ನೋವಾಗ್ತಿರುತ್ತೆ, ಅದು ಸರಿಯಾದ ಆಯ್ಕೆ ಅಲ್ಲ ಅಂತಲೂ ಅನ್ನಿಸ್ತಾ ಇರುತ್ತೆ. ಆದರೆ ಅದೇ ಹೊತ್ತಿಗೆ ನಾವು ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ತಾನೆ ಇರ್ತೀವಿ ಅನ್ನೋದಾದರೆ ಏನು ಮಾಡೋಕ್ಕಾಗತ್ತೆ ಅಂತ ನಾವು ಅಂದ್ಕೊಳ್ತೀವಿ. ನಾವು ಯಾವಾಗಲೂ ಏನು ಅಂದ್ಕೊಳ್ತೀವಿ, ಯಾವುದೇ ಕ್ಷೇತ್ರದಲ್ಲಿರಲಿ ಅದರಲ್ಲಿರುವ ಅತ್ಯುತ್ತಮರನ್ನು ಆರಿಸ್ಕೋಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅತ್ಯುತ್ತಮರನ್ನು ಆರಿಸ್ಕೋಬೇಕು ಅನ್ನೋವಾಗ್ಲೂ ಇದೆಲ್ಲ ಡೈಮೆನ್ಷನ್ಸ್ ನೋಡಬೇಕಲ್ವಾ? ಅಂದರೆ ನಾವು ಪ್ರದೇಶವಾರು ನೋಡಬೇಕು, ಜಾತಿವಾರು ನೋಡಬೇಕು ಅಲ್ವಾ? ಇದನ್ನೆಲ್ಲ ನೋಡೋ ಹೊತ್ತಿನಲ್ಲಿ ಕೆಲವು ಸಲ ತಪ್ಪು ಗಂಟುಗಳು ಆಗ್ತಾ ಇರ್ತವೆ. ಸಾಮಾಜಿಕ ನ್ಯಾಯದ ಕಾರಣವಾಗಿಯೂ ಅಲ್ಲ, ಅದು ಒಂದು ಗುಂಪುಗಾರಿಕೆ ಅಂತ ಅನಿಸೋಷ್ಟ್ರ ಮಟ್ಟಿಗೆ ನಿಜ ಅಲ್ಲ. ನಾನು ಸಾಮಾಜಿಕ ನ್ಯಾಯದ ಹೇಳ್ತಾ ಇದ್ದೀನಿ, ಇವಾಗ ಗುಂಪುಗಾರಿಕೆಗೆ ಬರ್ತೀನಿ. ಗುಂಪುಗಾರಿಕೆ ಹೆಂಗಿರುತ್ತೆ ಅಂತಂದರೆ, ಆ ಸಾಮಾಜಿಕ ನ್ಯಾಯದಲ್ಲೂ ಪ್ರತಿಭೆ ಇಲ್ಲದೇ ಇರೋರಿಗೆ ಕೊಡಬೇಕು ಅಂತ ಗುಂಪುಗಾರಿಕೆ ನಮ್ಮ ಮೇಲೆ ಒತ್ತಡ ತರ್ತಾ ಇರುತ್ತೆ. ಮತ್ತು ನನಗೆ ವೈಯಕ್ತಿಕವಾಗಿ ಅನಿಸೋದು ಇತ್ತೀಚೆಗೆ ಪ್ರಶಸ್ತಿಗಳು ಹೆಚ್ಚಾದವು ಅಂತ ಅನಿಸುತ್ತೆ ನನಗೆ. ಅಷ್ಟು ಬೇಕಾಗಿರಲಿಲ್ಲ. ಒಂದು ಎರಡನೇದ್ದು, ಇತ್ತೀಚೆಗೆ ಒಂದು ಓದು ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ ನನಗೆ. ಅಂದರೆ ಯಾವ ಚರ್ಚೆಯ ಮೂಲಕ ನಾವು ಈ ಸಮುದಾಯವನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಳ್ತೀವೋ ಇದಕ್ಕೆ ನಮಗೊಂದು ಓದಿನ ಹಿನ್ನೆಲೆ ಬೇಕು, ನಮ್ಮ ಪರಂಪರೆಯ ಒಂದು ತಿಳುವಳಿಕೆ ಇರಬೇಕು ಅಲ್ವಾ? ಮತ್ತು ಜಗತ್ತಿನ ಆಗುಹೋಗುಗಳ ಬಗ್ಗೆ ಒಂದು ಸಾಮಾನ್ಯವಾದ ತಿಳುವಳಿಕೆ ಇರಬೇಕು ಅನ್ನೋದಾದರೆ ಅದೆಲ್ಲ ನಿಧಾನವಾಗಿ ಕಮ್ಮಿ ಆಗ್ತಾ ನಾವು ಕೋಪ ಮಂಡೂಕಗಳಾಗ್ತಾ ಇದ್ದೀವ ಎಷ್ಟೋ ಸಂದರ್ಭಗಳಲ್ಲಿ ಅಂತ ನನಗೆ ಅನಿಸುತ್ತೆ. ಅಂದರೆ ಇಷ್ಟೇ ನೀರಿನಲ್ಲಿ ಬಾವಿನಲ್ಲಿ ಈಜಾಡ್ತಾ ನಾವು ಹೋಗ್ತಿದ್ದೀವ ಅಂತ ಅನಿಸುತ್ತೆ. ಆದರೆ ಸಾಂಸ್ಕೃತಿಕ ಸಾಹಿತ್ಯಿಕ ವಲಯಗಳಲ್ಲಿ ಇರುವಷ್ಟು ರಾಜಕಾರಣ ಬಹುಶಃ ರಾಜಕಾರಣದಲ್ಲೂ ಇಲ್ಲ ಅಂತ ನನಗನ್ಸುತ್ತೆ. ಇದು ಒಂದು ದುರಂತದ ಬೆಳವಣಿಗೆ ಅಂತಲೇ ನನಗನ್ಸುತ್ತೆ. ತಾವು ಇಷ್ಟೊತ್ತು ಅನೇಕ ವಿಷಯಗಳು 12ನೇ ಶತಮಾನದ ಅಕ್ಕನ ಆದಿಯಾಗಿ 21ನೇ ಶತಮಾನದ ಆಧುನಿಕ ವೈಭವೀಕರಣದ ಪಿಜ್ಜಾ ಸಂಸ್ಕೃತಿಯವರೆಗೆ ಒಂದು ಈ ಮಾತಿನ ಮೆರವಣಿಗೆಯಲ್ಲಿ ನಮ್ಮನ್ನು ಕರ್ಕೊಂಡು ಬಂದ್ರಿ. ಅದಕ್ಕಾಗಿ ಹಬ್ಬದ ದಿನ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಮಾತುಗಳಿದ್ದಕ್ಕೆ ಅನಂತ ಶರಣಾರ್ಥಿಗಳು. ನಮಸ್ಕಾರ. ಒಂದು ಅರ್ಥಪೂರ್ಣವಾದ ಚರ್ಚೆಗೆ ನನ್ನನ್ನು ಒಳಗೆ ಮಾಡಿಕೊಂಡ್ರಿ. ಇಂಥ ಒಂದು ಅವಕಾಶಕ್ಕಾಗಿ ನಾನು ತಂದೆ ಮಗಳು ಇಬ್ಬರಿಗೂ ಕೃತಜ್ಞರು. ಥ್ಯಾಂಕ್ ಯು. ಆತ್ಮೀಯರೇ, ಮಾತುಕತೆಯ ಪಯಣವೇ ಹೀಗಿರ್ತದೆ. ಎಲ್ಲಿಂದಲೂ ಸಾಗಿ ಎಲ್ಲಿಗೆ ನಿಂತು ಏನನ್ನಾದರೂ ಒಂದು ಅರಿಯುವ ಪ್ರಯತ್ನದಲ್ಲಿ ಇಂದು ನಮಗೆ ಡಾಕ್ಟರ್ MS ಆಶಾದೇವಿಯವರು ಅಕ್ಕನನ್ನು ಕೇಂದ್ರವಾಗಿಟ್ಟುಕೊಂಡು ಆಧುನಿಕ ಮಹಿಳೆಯರ ಸವಾಲುಗಳ ಕುರಿತು ಅದಕ್ಕೊಂದು ಮಾರ್ಗವನ್ನು ತೋರಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರಣದಿಂದ ನಾನು ವಚನ ವಾಹಿನಿಯ ಪರವಾಗಿ ಅವರಿಗೆ ಅನಂತ ಶರಣುಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಶರಣಾರ್ಥಿ.